ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸೈಲೆನ್ಸರ್ ಸೌಂಡ್ ಮಾಡಿಕೊಂಡು ಪುಂಡಾಟಿಕೆ ನಡೆಸುತ್ತಿದ್ದ ಬೈಕ್ ಸವಾರರಿಗೆ ಜಿಲ್ಲಾ ಪೊಲೀಸರು ಮತ್ತು ಸಂಚಾರಿ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಕರ್ಕಶ ಶಬ್ದದ ಮಾಡಿಫೈಡ್ ಸೈಲೆನ್ಸರ್ಗಳ ಮೇಲೆ ರೋಡ್ ರೋಲರ್ ಹತ್ತಿಸಿ ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ನಗರದಲ್ಲಿ ಕಾನೂನು ಬಾಹಿರವಾಗಿ ಬೈಕ್ಗಳಿಗೆ ಆಲ್ಟರೇಷನ್ ಮಾಡಿ ಅತಿಯಾದ ಶಬ್ದ ಬರುವಂತೆ ಸೈಲೆನ್ಸರ್ ಅಳವಡಿಸಿಕೊಂಡು ಓಡಾಡುತ್ತಿದ್ದ ಸವಾರರ ವಿರುದ್ಧ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದರು. ಈ ಕಾರ್ಯಾಚರಣೆಯ ವೇಳೆ ಜಪ್ತಿ ಮಾಡಲಾಗಿದ್ದ ಸುಮಾರು 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳನ್ನು ರಸ್ತೆಯಲ್ಲಿ ಸಾಲಾಗಿ ಜೋಡಿಸಿ ಅವುಗಳ ಮೇಲೆ ರೋಡ್ ರೋಲರ್ ಹತ್ತಿಸಿ ನಾಶಪಡಿಸುವ ಮೂಲಕ ಬೈಕ್ ಪುಂಡರಿಗೆ ಖಡಕ್ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಘಟನೆ ಕುರಿತು ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕಿ ಅವರು ಹಾಗೂ ಸಂಚಾರಿ ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಕರ್ಕಶ ಶಬ್ದ ಉಂಟು ಮಾಡುವುದು ಕಾನೂನುಬಾಹಿರ. ಬೈಕ್ಗಳಿಗೆ ಇಂತಹ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸಿಕೊಂಡು ಸಾರ್ವಜನಿಕರಿಗೆ, ವೃದ್ಧರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ತೊಂದರೆ ನೀಡಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಇಂತಹ ತಪ್ಪುಗಳನ್ನು ಪದೇ ಪದೇ ಆವರ್ತಿಸಿದರೆ ವಾಹನ ಸವಾರರ ಲೈಸೆನ್ಸ್ ರದ್ದುಪಡಿಸುವುದರ ಜೊತೆಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ವಾರ್ನಿಂಗ್ ನೀಡಿದ್ದಾರೆ. ಅಲ್ಲದೆ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಇಂತಹ ಕಾನೂನು ಬಾಹಿರ ಮಾಡಿಫಿಕೇಶನ್ ಮಾಡಿಕೊಳ್ಳಲು ಬಿಡಬಾರದು ಹಾಗೂ ನಿಯಮ ಪಾಲನೆ ಮಾಡುವಂತೆ ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ. ಇದನ್ನು ನಾವು ಚಿಕ್ಕಬಳ್ಳಾಪುರ ಟೌನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸ್ಟೇಷನ್ದವರು ಏನು ಮಾಡಿಫೈಡ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಆಲ್ಟರ್ ಸೈಲೆನ್ಸರ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ತುಂಬ ನಾಯ್ಸ್ ಸೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ. ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಲಾಸ್ಟ್ 2-3 ಮಂತ್ಸಲ್ಲಿ 100 ಸೈಲೆನ್ಸರ್ಸ್ ಅದನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ಒಂದು ನಾವು ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ಗೆ. ಇದು 3ನೇ ಬಾರಿ ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ 2 ಇಯರ್ಸಲ್ಲಿ ಮೋರ್ ದೆನ್ 600 ಸೈಲೆನ್ಸರ್ಸ್ಗೆ ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಈ ಬಾರಿ 100 ಸೈಲೆನ್ಸರ್ಸ್ ನಮಗೆ ಸಿಕ್ಕಿದ್ದು. ಈ ಪ್ರತಿ ಸೈಲೆನ್ಸರ್ ಆಲ್ಮೋಸ್ಟ್ 10,000 ವ್ಯಾಲ್ಯೂ ಇದೆ. ಇದನ್ನು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ತಾರೆ ಜನ ಬೈಕಲ್ಲಿ. ಇದನ್ನು ರೋಡ್ ರೋಲರ್ ತಗೊಂಡು ಡಿಸ್ಟ್ರಾಯ್ ಮಾಡಿದ್ದೀವಿ ಪಬ್ಲಿಕ್ ಮುಂದೆ, ಸೊ ದಟ್ ಅವರಿಗೆ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಈ ಥರದ್ದು ಡಿಫೆಕ್ಟಿವ್ ಸೈಲೆನ್ಸರ್ಸ್, ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಯೂಸ್ ಮಾಡಬಾರ್ದು ಮತ್ತು ಎಲ್ಲ ಟ್ರಾಫಿಕ್ ರೂಲ್ಸ್ದು ಕೂಡ ಪಾಲನೆ ಮಾಡಬೇಕು. ನಮಸ್ಕಾರ, ವಿದ್ಯಾಶ್ರೀ ಅಂತ, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್. ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ವಿಚಾರಕ್ಕೆ ಬಂದಾಗ ಸಿಟಿಯಲ್ಲಿ ಆಲ್ಟರ್ ಸೈಲೆನ್ಸರ್ಸ್ ಅಥವಾ ಡಿಫೆಕ್ಟಿವ್ ಸೈಲೆನ್ಸರ್ಸ್ ತುಂಬಾ ಅವಳಿ ಜಾಸ್ತಿ ಆಗಿತ್ತು. ಸೊ ಈ ವಿಚಾರವಾಗಿ ನಮ್ಮ ಮಾನ್ಯ SP ಸಾಹೇಬರು ಹಾಗೂ DYSP ಸಾಹೇಬರು ಮತ್ತೆ ಅಡಿಷನಲ್ SP ಸಾಹೇಬರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಈ ತರ ಆಲ್ಟರ್ ಸೈಲೆನ್ಸರ್ಸ್ ತೆಗೆಸಬೇಕು, ಇದರಿಂದ ತುಂಬಾ ಕರ್ಕಶವಾದ ಸೌಂಡ್ ಬರುತ್ತೆ. ಸೊ ಇದರಿಂದ ಪಬ್ಲಿಕ್ ಕೂಡ ನ್ಯೂಸೆನ್ಸ್ ಇರೋದ್ರಿಂದ ತೆಗಿಸ್ಬೇಕು ಅಂತ ತಿಳಿಸ್ತಾರೆ. ಸೊ ನಾವು ಈ ವಿಚಾರವಾಗಿ ಮುಂಚೆ ಎಲ್ಲಾ ಕಡೆ ರೌಂಡ್ಸ್ ಮಾಡ್ತೀವಿ. ಫಸ್ಟ್ ಎಲ್ಲೆಲ್ಲಿ ಹೆಚ್ಚಾಗಿದೆ, ಯಾವ ರೋಡ್ಗಳಲ್ಲಿ ಹೆಚ್ಚಾಗಿ ಆಲ್ಟರ್ ಸೈಲೆನ್ಸರ್ಸ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ನಾವು ಫಸ್ಟ್ ನೋಡಿದ್ವಿ. ಅದಾದ್ಮೇಲೆ ಎಲ್ಲಾ ಜಂಕ್ಷನ್ಗಳಲ್ಲಿ ಪ್ರತಿದಿನ ಕಾರ್ಯಾಚರಣೆ ಮಾಡಿದ್ವಿ. ಪ್ರತಿದಿನ 5ರಿಂದ 6 ಸೈಲೆನ್ಸರ್ಸ್ ನಾವು ತೆಗಿಸಿದೀವಿ ನಾವು. ಸೊ ಈ ಟೈಮಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಪಬ್ಲಿಕ್, ಬಟ್ ನಾವು ಅವರಿಗೆ ಕನ್ವೆ ಮಾಡ್ಬಿಟ್ಟು ಇದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ, ಮತ್ತೆ ರೋಡಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ. ಸೊ ಆ ಸೌಂಡ್ ಇಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ಅವ್ರಿಗೆ ತಿಳುವಳಿಕೆ ಮೂಡಿಸಿ ಆಲ್ಟರ್ ಸೈಲೆನ್ಸರ್ಸ್ ಇವತ್ತು 100 ಸೈಲೆನ್ಸರ್ಸ್ ತೆಗೆಸಿದ್ವಿ. ನಮ್ಮ ಕಾರ್ಯಾಚರಣೆ ಇನ್ನು ಮುಂದುವರಿಯುತ್ತೆ. ಮತ್ತೆ ಈಗ ಸಿಟಿಯಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕಕ್ಕೆ ನಾವು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಹೋದ ವರ್ಷ ಡಿಸೆಂಬರ್ ಅಲ್ಲಿ ನಮ್ಮ SP ಸಾಹೇಬ್ರ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಕೂಡ ಮಾಡಿದ್ವಿ. ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಎಲ್ಲರೂ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಸೊ ನಮಗೋಸ್ಕರ ಆದ್ರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಬೇಕು. ಹಾಗೂ ಮೂಲ ದಾಖಲಾತಿಗಳಾದ ಇನ್ಸೂರೆನ್ಸ್ ಇರ್ಬೋದು, DL ಮತ್ತು RC ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಪೊಲ್ಯೂಷನ್ ಸರ್ಟಿಫಿಕೇಟ್ಸ್ ನಾವು ಕರೆಕ್ಟ್ ಆಗಿ ದಾಖಲಾತಿಗಳು ಇಟ್ಕೊಂಡಾಗ ನಮಗೆ ಯೂಸ್ ಆಗುತ್ತೆ. ಇದರಿಂದ ನಮಗೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಸೊ ಥ್ಯಾಂಕ್ ಯು.